ಜನ ವೆಯ್ಟ್ ಲಾಸ್ ಮಾಡಬೇಕು, ಹೆಲ್ದಿ ಆಗಿರ್ಬೇಕು ಅಂತ ಡಯಟ್ ಸ್ಟಾರ್ಟ್ ಮಾಡ್ತಾರೆ. ಆದರೆ ಸ್ವಲ್ಪ ದಿವಸ ಆದಮೇಲೆ ಬೇಸತ್ತು ಕೈ ಬಿಡ್ತಾರೆ. ಯಾಕೆ ಈ ರೀತಿ ಆಗುತ್ತೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್. ಅಂದರೆ ಒಂದೇ ತಿಂಗಳಲ್ಲಿ 15ರಿಂದ 20 kg ಸಣ್ಣ ಆಗಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಹೇಗೆ ಒಬ್ಬ ವ್ಯಕ್ತಿ ಒಂದೇ ಸತಿ ದಪ್ಪ ಆಗೋದಿಕ್ಕಾಗಲ್ಲ, ಅದೇ ರೀತಿ ಸಣ್ಣ ಆಗೋದಿಕ್ಕೂ ಆಗಲ್ಲ. ಇನ್ ಕೇಸ್ ಆ ರೀತಿ ಆದರೆ ಆರೋಗ್ಯ ಹಾಳಾಗಿ ಆಸ್ಪತ್ರೆ ಸೇರ್ಬೇಕಾಗತ್ತೆ, ಹುಷಾರು. ಎರಡನೇದಾಗಿ ರೆಸ್ಟ್ರಿಕ್ಟಿವ್ ಡಯಟ್ಸ್. ಕಡಿಮೆ ಊಟ ಮಾಡಿಕೊಂಡು ತುಂಬ ಕಟ್ಟುಪಾಡುಗಳನ್ನ ಫಾಲೋ ಮಾಡೋದ್ರಿಂದ ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ, ನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿ ಹೆಚ್ಚಾಗುತ್ತೆ, ಇದರಿಂದ ಅತಿಯಾಗಿ ತಿನ್ನಬೇಕು ಅಂತ ಅನ್ಸುತ್ತೆ, ಆಗ ಡಯಟ್ ಬ್ರೇಕ್ ಆಗುತ್ತೆ. ಮೂರನೇದಾಗಿ ಯಾವ ರೀತಿ ಡಯಟ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಸ್ಟಾರ್ಟ್ ಮಾಡೋದು. ಇವರು ಈ ಸಜೆಷನ್ಸ್ ಕೊಟ್ಟರು, ಅವರು ಆ ಸಜೆಷನ್ಸ್ ಕೊಟ್ಟರು ಅಂತ ಎಲ್ಲಾನು ಒಟ್ಟಿಗೆ ಫಾಲೋ ಮಾಡೋದಕ್ಕೆ ಹೋಗ್ತಾರೆ. ಎಲ್ಲಾನು ಎಲ್ಲರಿಗೂ ಸೂಟ್ ಆಗೋದಿಲ್ಲ, ಹಾಗಾಗಿ ಡಯಟ್ ಬ್ರೇಕ್ ಆಗುತ್ತೆ. ನೀವು ಈ ರೀತಿ ಡಯಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಹೇಗೆ ಡಯಟ್ ಮಾಡೋದು ಅಂತ ಗೊತ್ತಾಗ್ತಿಲ್ವಾ? ನಿಮಗೆ ಇಷ್ಟ ಆಗೋ ಥರ ಆಹಾರನ ತಗೊಂಡು ಹೇಗೆ ಡಯಟ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಗೈಡ್ ಮಾಡ್ತೀನಿ. ನಮ್ಮ ಡಯಟ್ ಪ್ರೋಗ್ರಾಮ್ಗೆ ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ DM ಮಾಡಿ.